ಹಾಯ್ ಹಲೋ ಸ್ನೇಹಿತರೆ, ಜೈ ಹಿಂದ್ ಎಲ್ಲರಿಗೆ. ಅಗ್ನಿವೀರ ಇಂಡಿಯನ್ ಆರ್ಮಿ ಅಗ್ನಿವೀರದಲ್ಲಿ ನಿಮ್ಮ ಪರೀಕ್ಷೆಯ ಅಡ್ಮಿಟ್ ಕಾರ್ಡನ್ನು ಬಿಟ್ಟಿದ್ದಾರೆ. ಈಗ ನಿಮ್ಮದೇನು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇದೆಯಲ್ಲ, ಆ ಎಕ್ಸಾಮ್ದ ನಿಮ್ಮದು ಜಿ ಡಿದವ್ರದ್ದು ಅಡ್ಮಿಟ್ ಕಾರ್ಡನ್ನು ಬಿಟ್ಟಿದ್ದಾರೆ. ಸೊ ಮಹಿಳೆಯರದ್ದು WMP ಮತ್ತು ಟೆಕ್ನಿಕಲ್ ಕ್ಲರ್ಕ್, ನರ್ಸಿಂಗ್ ಅಸಿಸ್ಟೆಂಟ್ ಇವೆಲ್ಲ ಏನದಾವಲ್ಲ ಅಡ್ಮಿಟ್ ಕಾರ್ಡ್ ಓಪನ್ ಆಗ್ತಾಯಿಲ್ಲ. ಬಟ್ ಅವ್ರಿಗೆ ಮೆಸೇಜ್ ಕೂಡ ಬಂದಿಲ್ಲ. ಆ ಮೆಸೇಜ್ಗೋಸ್ಕರ ಎಲ್ಲರೂ ಕೂಡ ಯಾಕೆ ನಮ್ಮದು ಬಂದಿಲ್ಲ, ನಮ್ದು ಏನಾದರೂ ರಿಜೆಕ್ಟ್ ಆಗಿದೆಯಾ ಅಪ್ಲಿಕೇಶನ್ ಅಂತ ಹೇಳಿಸಿಂದ ಭಾಳಷ್ಟು ಜನ ಹೆದರ್ತಾ ಇದ್ರಿ. ನೋಡ್ಕೊಳ್ಳಿ, ಇದರಲ್ಲಿ ಹೆದರುವಂಥ ಅವಶ್ಯಕತೆ ಏನಿರೋದಲ್ಲ. ಆರ್ಮಿ ಅಪ್ಲಿಕೇಶನ್ ಯಾವಾಗಲೂ ಆಲ್ಮೋಸ್ಟ್ ಆಲ್ 100ಕ್ಕೆ 1% ಅಷ್ಟೇ ಇಲ್ಲೂ ರಿಜೆಕ್ಟ್ ಆಗ್ಬೋದು. 99% ಯಾವ ಅಪ್ಲಿಕೇಶನ್ನು ಕೂಡ ಇದರಲ್ಲಿ ರಿಜೆಕ್ಟ್ ಆಗೋದಿಲ್ಲ ಸ್ನೇಹಿತರೆ. ಇಲ್ಲಿ ನೋಡ್ಕೋಬೋದು ನೀವು, ಜಿ ಡಿ ಮೆಸೇಜ್ ಬಂದವರು ಕೂಡ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಆಗ್ತಾ ಇಲ್ಲ. ಯಾಕೆ ಡೌನ್ಲೋಡ್ ಆಗ್ತಾಯಿಲ್ಲ? ನೀವೇನು ತಪ್ಪನ್ನು ಮಾಡ್ತಾಯಿದ್ದೀರಿ. ಸೊ ತಪ್ಪಂತಲ್ಲ, ಬಟ್ ಆ ಥರ ವೆಬ್ಸೈಟ್ನಲ್ಲಿ ಓಪನ್ ಆಗ್ತಿದ್ದು ಮೊದಲಿಗೆ, ಈಗ ಓಪನ್ ಆಗ್ತಾಯಿಲ್ಲ. ಆ ಓಪನ್ ಆಗ್ಲಾರ್ದಕ್ಕೆ ನೀವು ಸೈಬರ್ ಸೆಂಟರ್ನಲ್ಲಿ, ನೆಟ್ ಸೆಂಟರ್ನಲ್ಲಿ ಹೋಗಿಸಿಂದ ಅಡ್ಮಿಟ್ ಕಾರ್ಡನ್ನು ಓಪನ್ ಮಾಡ್ತಾಯಿದ್ರಿ, ಓಪನ್ ಬರ್ತಾಯಿಲ್ಲ. ಸೊ ನೀವೇನು ತಿಳ್ಕೊತಾ ಇದ್ದೀರಿ, ನಮ್ಮ ಅಪ್ಲಿಕೇಶನ್ನ ರಿಜೆಕ್ಟ್ ಆಗಿದೆ. ನಿಮ್ಮ ಅಪ್ಲಿಕೇಶನ್ನು ಏನು ರಿಜೆಕ್ಟ್ ಆಗಿಲ್ಲ. ಯಾವ ಥರ ನೀವು ಡೌನ್ಲೋಡನ್ನು ಮಾಡ್ಕೋಬೇಕಂತ ನಾನು ಹೇಳ್ತಾ ಹೋಗ್ತೀನಿ. ನೋಡ್ಕೊಳ್ರಿ, ನಿಮಗೆ ಏನು ಜಿಮೇಲ್ಗೆ ಮೆಸೇಜ್ ಬಂದಿದೆಯಲ್ಲ, ನಿಮ್ಮ ಜಿಮೇಲ್ಗೆ ಯಾರಿಗೆ ಮೆಸೇಜ್ ಬಂದಿದೆ ನೋಡಿರಿ, ಇಲ್ಲಿ ನೀವೇನು ಮಾಡ್ತಾಯಿದ್ದೀರಪ್ಪ ಅಂತಂದರೆ, ಎಲ್ಲರೂ ಕೂಡ ಆರ್ಮಿ ವೆಬ್ಸೈಟ್ನಲ್ಲಿ ಹೋಗಿಸಿಂದ ಇಲ್ಲಿ ವ್ಯೂ ಆಲ್ ಅಂತ ಹೇಳ್ಕಿಸಿಂದ ಹೊಡೆದಕಿಸಿಂದ ಇಲ್ಲಿ ಕೊಟ್ಟಿರ್ತಾರೆ, ಒಂದು ಅವರ ಲಿಂಕನ್ನು ಕೊಟ್ಟಿದ್ದಾರೆ. ಸೊ ನಾವು ಕೂಡ ಇದೇ ಥರ ಆಗಿ ಹೇಳಿದ್ದೀವಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಅಡ್ಮಿಟ್ ಕಾರ್ಡು ಮೊದಲಿಗೆ ಫಸ್ಟ್ಗೆ 1-2 ಡೇಸ ಓಪನ್ ಆಗ್ತಾಯಿತ್ತು. ಓಪನ್ ಆದಾಗ ನೀವೇನು ಮಾಡಿದ್ರಪ್ಪ ಅಂತಂದ್ರೆ, ಓಪನ್ ಆದಮೇಲೆ ಎಲ್ಲರೂ ಕೂಡ, ಯಾಕಂದ್ರೆ ಇಲ್ಲಿ ಓಪನ್ ಆಗುತ್ತಪ್ಪ ಅಂತಂದರೆ ಡೈರೆಕ್ಟಾಗಿ ಸೈಬರ್ ಸೆಂಟ್ರಲ್ಲಿ ಒಬ್ಬರದೇ ಆದಂಥ ಮೊಬೈಲ್ನಲ್ಲಿ ಕೂಡ ಡೌನ್ಲೋಡನ್ನು ಮಾಡ್ಕೋತಾ ಇದ್ರಿ. ಸೊ ಈಗ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಯಾರೂ ನಿಮ್ಮ ಅಡ್ಮಿಟ್ ಕಾರ್ಡನ್ನು ಓಪನ್ ಮಾಡ್ಕೋಬೇಡ್ರಿ. ಎಲ್ಲಿ ಓಪನ್ ಮಾಡ್ಕೋಬೇಕಪ್ಪ ಅಂತಂದ್ರೆ ನೋಡ್ಕೋಬೋದು, ಮಹಿಳೆಯರದಂಕಿ ನಿಮಗೆ ಇನ್ನೂ ಬಿಟ್ಟಿಲ್ಲ. ನೀವು ಯಾರೂ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಬಿಟ್ಟ ತಕ್ಷಣ ನಾನು ನಿಮ್ಗೆ ಅದರದ್ದೊಂದು ವಿಡಿಯೋ ಕೂಡ ಮಾಡಿ ಹಾಕ್ತೀನಿ. ಈಗ ನೀವು ಆ ಜಿ ಡಿದವ್ರದ್ದು 22ನೇ ತಾರೀಕಿಂತ 29ರವರೆಗೆ ನಿಮ್ಮ ಎಕ್ಸಾಮ್ ಇದೆಯಲ್ಲ, ನಿಮ್ಮ ಎಕ್ಸಾಮ್ ಇದ್ದವರು ನೀವು ಯಾವ ಥರ ಡೌನ್ಲೋಡನ್ನು ಮಾಡ್ಕೋಬೇಕಂತ ನಾನು ಹೇಳ್ತೀನಿ. ನೋಡ್ಕೊಡ್ರಿ, ನಿಮ್ಮ ಜಿಮೇಲ್ಗೆ ಮೆಸೇಜ್ ಬಂದಿಲ್ಲ, ಅದನ್ನು ತೋರಿಸ್ತೀನಿ. ನೋಡ್ಕೊಡ್ರಿ, ನಿಮ್ಮ ಜಿಮೇಲನ್ನು ಓಪನ್ ಮಾಡ್ಕೊಳ್ಳಿ. ನೀವೇನು ಅಪ್ಲಿಕೇಶನನ್ನು ಹಾಕುವಾಗ ಯಾವ ಜಿಮೇಲನ್ನು ಕೊಟ್ಟಿದ್ದೀರಿ, ನಿಮ್ಮ ಬ್ರದರ್ದಾದರೂ ಕೊಟ್ಟಿರ್ಬೋದು, ಫಾದರ್ದಾದರೂ ಕೊಟ್ಟಿರ್ಬೋದು, ಯಾವುದೇ ನಾನು ಹೇಳ್ತಾ ಇದ್ದೀನಲ್ಲ, ನಿಮ್ಮ ಅಪ್ಲಿಕೇಶನನ್ನು ಹಾಕ್ತಾಯಿದ್ರಪ್ಪ ಅಂತಂದ್ರೆ ನಿಮ್ಮದೇ ಆದಂಥ ಜಿಮೇಲ್ ID, ಫೋನ್ ನಂಬರನ್ನು ಕಂಪಲ್ಸರಿಯಾಗಿ ಇಟ್ಕೊಳ್ಳೇಬೇಕು. ಈಗ ನೋಡ್ಕೊಳ್ಬೋದು, ಎಷ್ಟೋ ಜನ ಅಪ್ಲಿಕೇಶನನ್ನು ಯಾರ್ದೋ ಫ್ರೆಂಡ್ಸದ್ದು ಮತ್ತು ಫಾದರ್ದು ಈ ಥರ ಜಿಮೇಲ್ ಐಡಿಯನ್ನು ಹಾಕ್ಕೊಂಡ್ಬಿಟ್ಟಿದ್ರಿ. ಜಿಮೇಲ್ ಐಡಿಯನ್ನು ಹಾಕೋದ ಕಾರಣಕ್ಕೋಸ್ಕರ ನಿಮ್ಮ ಜಿಮೇಲ್ ಐಡಿಗೆ ಯಾವುದೂ ಮೆಸೇಜ್ ಕೂಡ ಬಂದಿಲ್ಲ. ಈ ಮೆಸೇಜ್ ಬಂದವರು ನೀವು ಅಡ್ಮಿಟ್ ಕಾರ್ಡನ್ನು ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕಂತ ನಾನು ಹೇಳ್ತಾ ಹೋದೆ. ನೋಡಿರಿ, ನಿಮ್ಗೆ ಜಿಮೇಲನ್ನು ಓಪನ್ ಮಾಡಿದ ತಕ್ಷಣ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್, ಅವರು ವೆಬ್ಸೈಟ್ ಅಂತ ನಿಮಗೆ ಒಂದು ಮೆಸೇಜ್ ಬಂದಿದೆ. ಡಿಯರ್ ಕ್ಯಾಂಡಿಡೇಟ್, ದಿಸ್ ಹ್ಯಾಸ್ ರೆಫರೆನ್ಸ್ ಟು ದ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಶೆಡ್ಯೂಲ್ ಆನ್ 2024 ಫಾರ್ ರಿಕ್ರೂಟ್ಮೆಂಟ್ ಟು ಅಗ್ನಿವೀರ್ ಜನರಲ್ ಡ್ಯೂಟಿ ಇನ್ ಇಂಡಿಯನ್ ಆರ್ಮಿ. ನೋಡ್ಕೊಳ್ಬೋದು, ಈ ಮೆಸೇಜ್ ಏನಪ್ಪ ಅಂತಂದರೆ 24ನೇ ತಾರೀಕಿಗೆ 4ನೇ ತಿಂಗಳ 2024 ಎಕ್ಸಾಮ್ ಇದೆ. ಯು ಆರ್ ಅಡ್ವೈಸ್ಡ್ ಟು ವಿಸಿಟ್ the official website www.joinindianarmy.in and log in using the link available on the website for downloading, taking print out ಅಡ್ಮಿಟ್ ಕಾರ್ಡ್ ಅಂತ ಹೇಳಿಸಿಂದ ಅವ್ರು ಕೊಟ್ಟಿದ್ದಾರೆ. ಜಾಯಿನ್ ಇಂಡಿಯನ್ ಆರ್ಮಿಯಲ್ಲಿ ಹೋಗಿಸಿಂದ ನಿಮ್ಮ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿಸಿಂದ ಅಲ್ಲಿ ಯಾರ್ದು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗ್ತಾಯಿಲ್ಲ. ಅದು ಏನು ಬರ್ತಾಯಿದೆಪ್ಪ ಅಂತಂದರೆ ಇನ್ವ್ಯಾಲಿಡ್ ಕ್ಯಾಂಡಿಡೇಟ್ ಅಂತ ಹೇಳಿಸಿಂದ ಬರ್ತಾಯಿದೆ. ಆ ಬರೋದಕ್ಕೋಸ್ಕರ ನೀವೇನು ಮಾಡಬೇಕಪ್ಪ ಅಂತಂದರೆ, ನಿಮ್ಮ ಜಿಮೇಲ್ ಐಡಿಯಲ್ಲಿ ಮೆಸೇಜ್ ಬಂದಿದ್ದೀರ, ಆ ಮೆಸೇಜನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ನೀವೇನು ಮಾಡಬೇಕಪ್ಪ ಅಂತಂದರೆ, ದ ಅಡ್ಮಿಟ್ ಕಾರ್ಡ್ ಮೇ ಆಲ್ಸೋ ಬಿ ಡೌನ್ಲೋಡೆಡ್ ಫ್ರಮ್ ದ ಬಿಲಾಂಗ್ ಗಿವನ್ ಲಿಂಕ್ ಅಂತ ಹೇಳಿ ಈ ಲಿಂಕನ್ನು ಕೊಟ್ಟಿದ್ದಾರೆ. ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಮಾಡಿದ್ರಪ್ಪ ಅಂತಂದ್ರೆ ಡೈರೆಕ್ಟಾಗಿ ಯಾವುದೇ ಒಂದು ಕ್ರೋಮ್ ಬ್ರೌಸರಲ್ಲಿ, ನೆಕ್ಸ್ಟ್ ಗೂಗಲಲ್ಲಿ ಯಾವುದೇ ಒಂದು ವೆಬ್ಸೈಟಿಗೆ ಹೋಗಿಸಿಂದ ಅಲ್ಲಿ ನಿಮ್ದು ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ನೀವೇನು ಮಾಡಬೇಕಪ್ಪ ಅಂತಂದ್ರೆ ನೋಡ್ಕೊಳ್ಬೋದು ಯಾವ ಥರ ಓಪನ್ ಆಗುತ್ತೆ ಅಂತ ಹೇಳ್ತೀನಿ ನಿಮ್ಗೆ. ಸೊ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಇಲ್ಲಿ ನಿಮ್ಮ ರೋಲ್ ನಂಬರನ್ನು, ಅಲ್ಲಿ ಬಂದಿರತಕ್ಕಂಥ ರೋಲ್ ನಂಬರನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಿ ಸಿಗಂದ ನೆಕ್ಸ್ಟ್ ನಿಮ್ಮ ಪಾಸ್ವರ್ಡನ್ನು ಹಾಕಿ. ಪಾಸ್ವರ್ಡ್ ಏನಪ್ಪ ಅಂತಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಇರ್ತೈತಿ. ನಿಮ್ಮ ಡೇಟ್ ಆಫ್ ಬರ್ತನ್ನು ಇಲ್ಲಿ ಹಾಕಿದ್ರಪ್ಪ ಅಂತಂದ್ರೆ
ಅದು ನಿಮಗೆ ಡೇಟ್ ಆಫ್ ಬರ್ತ್ ಹಾಕಿದ ತಕ್ಷಣ ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆದಮೇಲೆ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಇಲ್ಲಿ ಈ ಥರ ಎಲ್ಲ ಹಾಕಿದ ಮೇಲೆ ಲಾಗಿನ್ ಕೊಟ್ಟಿರಪ್ಪ ಅಂತಂದ್ರೆ ನಿಮ್ಗೆ ನ್ಯೂ ಪಾಸ್ವರ್ಡ್ ಅಂತ ಕೇಳುತ್ತೆ. ನ್ಯೂ ಪಾಸ್ವರ್ಡ್ ಅಂತ ಕೇಳಿದಾಗ ನಿಮ್ಮದೇ ಆದಂಥ ಯಾವುದೇ ಒಂದು ಇಂಡಿಯಾ @123 ಆರ್ಮಿ @123 ಅಂತೇಳಿ ಕೇಸಿಂದ ಕನ್ಫರ್ಮ್ ಪಾಸ್ವರ್ಡು ಮತ್ತು ನ್ಯೂ ಪಾಸ್ವರ್ಡ್ ಅಂತ ಇಟ್ಕೊಂಡು ಕೇಸಿಂದ ನೀವು ಓಪನ್ ಮಾಡಿದ್ರಪ್ಪ ಅಂದ್ರೆ ನೆಕ್ಸ್ಟ್ ಕೇಳುತ್ತೆ. ಇಲ್ಲಿ ನಿಮ್ಮ ರೋಲ್ ನಂಬರ್ ಅದೇನು ರೂಲ್ ನಂಬರ್ ಬಿ ಏನಂತಿದ್ರೆ ಅದನ್ನು ಹಾಕೊಂಡು ಕೇಸಿಂದ ನೀವು ಇಟ್ಟಂಥ ಪಾಸ್ವರ್ಡನ್ನು ಇಲ್ಲಿ ಹಾಕಿ ಕೇಸಿಂದ ಕ್ಯಾಪ್ಚೆ ಹಾಕಿ ಲಾಗಿನ್ ಕೊಟ್ಟಿರಪ್ಪ ಅಂತಂದ್ರೆ ಡೈರೆಕ್ಟಾಗಿ ನಿಮ್ಮ ಸೈಟ್ ಅದು ಓಪನ್ ಆಗುತ್ತೆ, ಲಾಗಿನ್ ಆಗುತ್ತೆ. ಲಾಗಿನ್ ಆದ ನಂತರ ಅಲ್ಲಿ ಈ ಅಡ್ಮಿಟ್ ಕಾರ್ಡ್ ಅಂತ ಆಪ್ಷನ್ ಬರುತ್ತೆ. ಈ ಅಡ್ಮಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೇಸಿಂದ ಕೆಳಗಡೆ ಡೌನ್ಲೋಡ್ ಅಂತ ಬರುತ್ತೆ. ಡೌನ್ಲೋಡ್ ಅಂತ ಕ್ಲಿಕ್ ಕೊಟ್ಟಿರಪ್ಪ ಅಂದ್ರೆ ನಿಮ್ಮ ಅಡ್ಮಿಟ್ ಕಾರ್ಡ ಡೌನ್ಲೋಡ್ ಆಗುತ್ತೆ. ಎಲ್ಲರೂ ಕೂಡ ಭಯ ಪಡ್ಕೋತಾ ಇದ್ರಿ, ಇದರಲ್ಲಿ ಏನು ಭಯವಿಲ್ಲ. ಸೊ ನಿಮ್ಗೆ ಗೊತ್ತಿರಲ್ಲಪ್ಪ ಅಂತಂದ್ರೆ ಸೈಬರ್ ಸೆಂಟ್ರಿಗೆ ಆದರೂ ಹೋಗ್ರಿ, ನಿಮ್ಗೆ ಅವರು ನಿಮ್ಮ ಮೊಬೈಲನ್ನು ತೊಗೊಂಡೋರಿ ಅವ್ರು ನಿಮ್ಗೆ ಓಪನ್ ಮಾಡಿಕೊಡ್ತಾರೆ. ಸೊ ಇಷ್ಟು ಹೇಳ್ತಿರೋದು. ನಿಮ್ಗೆ ಇನ್ನೂ ಟೆಕ್ನಿಕಲ್ಲು ಮತ್ತು ನರ್ಸಿಂಗ್ ಅಸಿಸ್ಟೆಂಟು ಏನದವಲ್ಲ ಅವು ಅಡ್ಮಿಟ್ ಕಾರ್ಡ್ ಯಾರು ಬಂದಿಲ್ಲ, ಆ ಬಂದ ತಕ್ಷಣ ನಾನು ನಿಮ್ಗೆ ಅದ್ರದ್ದು ಇನ್ಫಾರ್ಮೇಷನನ್ನು ಕೊಡ್ತೀನಿ. ಸೊ ಎಲ್ಲರೂ ಕೂಡ ನೋಡ್ಕೋತಾ ಇರಿ. ನಮ್ಮ ವಿಡಿಯೋನ ನಿಮ್ಗೆ ಇಷ್ಟ ಆಗಿದ್ರೆ, ನಿಮ್ಗೆ ಸರಿ ಅನಿಸಿದರೆ, ನಾವು ಕೊಡುವಂಥ ಮಾಹಿತಿ ನಿಮ್ಗೆ ಎಲ್ಲ ಇಂಪಾರ್ಟೆಂಟ್ ಆಗಿದ್ರೆ ಸೊ ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿರಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರು ಕೂಡ ತಲುಪುವಾಗೆ ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರೆಯೋಕೋಬೇಡಿ ಸ್ನೇಹಿತರೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೋದ್ರಿಂದ ನಾವು ಪ್ರತಿಯೊಂದು ಕೊಡುವಂಥ ಮಾಹಿತಿಗಳು ನಿಮ್ಗೆ ಬರ್ತಾ ಇರ್ತಾವೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.